ಫೋಟೋಸ್ ಎಲ್ಲ ಆಯಿತು, ಎಲ್ಲ ಡಿಲೀಟ್ ಆಗಿದೆ. ಇದ್ರೆ ಫುಲ್ ಹೊಗೆಯಲ್ಲಿ ತುಂಬಿದೆ. ನೋಡ್ತೀರಾ ಇದ್ರಲ್ಲ, ಇದು ಹೂ ಕೊಟ್ಟಿದ್ರಲ್ಲ ಎಷ್ಟು ಪರಿಮಳ ಉಂಟು ಗೊತ್ತಾ. ಹೌದಾ, ಒಳಗೆಲ್ಲ ಮರಳು. ನಾನು ಹೇಳಿದೆ ಅದು ಸರಿಯಾಗಿಲ್ಲ ಅಂತ ಕ್ಯಾಮ ಹೇಳುದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ವ್ಲಾಗ್ಸ್. ಇಲ್ಲಿ ನಮ್ಮದು 2ನೇದ 3ನೇದ ಟ್ರಿಪ್. ಆ್ಯಕ್ಚುಲಿ ನಾನು ಕೆಲವೆಲ್ಲ ಮಾಡಿದ್ದೆ, ನಾನು ದೇವಸ್ಥಾನ ಟ್ರಿಪ್ಪು. ಬಟ್ ಅದು ಏನೋ ರೀಸನ್ ಏನಾಯಿತು ಅಂತ ಗೊತ್ತಾಗಿಲ್ಲ. ಅದು ಏನೋ ವಾಟ್ಸಪ್ ಇದಾಗಿ ಎಲ್ಲ ಕ್ಯಾಮರಾ ಅಂದರೆ ಗ್ಯಾಲರಿಲಿ ಇದ್ದಿದ್ದು ಎಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ಡಿಲೀಟ್ ಆಗಿದೆ. ಸೊ ಹಾಗಾಗಿ ನಂಗೆ ಆ ವಿಡಿಯೋಗಳನ್ನೆಲ್ಲ ಪೋಸ್ಟೇ ಮಾಡೋಕ್ಕಾಗಿಲ್ಲ. ಅದೇ ನಾವು ಫಸ್ಟ್ ಟೈಮ್ ಇದು ಕಾರ್ ತೊಗೊಂಡಾಗ ಹೋಗಿದ್ವಲ್ಲ ಕಟೀಲ್ ಟೆಂಪಲ್ಗೆ, ಅದೆಲ್ಲ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಬಟ್ ಅದೆಲ್ಲ ಡಿಲೀಟ್ ಆಗಿದೆ. ಅದು ಹೆಂಗೆ ಡಿಲೀಟ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ. ಅದೇನೋ ಮೊಬೈಲ್ ರೀಸೆಟ್ ಆಗಿಬಿಟ್ಟು ಎಲ್ಲ ಡಿಲೀಟ್ ಆಗೋಯ್ತು. ಸೊ ಎಂತ ಮಾಡೋಕ್ಕಾಗತ್ತೆ, ಇರಲಿ. ನೆಕ್ಸ್ಟ್ ಇನ್ನು ಮುಂದೆ ಮಾಡೋ ವೀಡಿಯೋಗಳನ್ನ ಮಾಡ್ಕೊಳ್ತಾ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾ ಬರ್ತೀನಿ. ಇವತ್ತು ಸಂಡೇ, ಸೊ ಸಸಿಟ್ಲಿಗೆ ಹೋಗೋಣ ಟೆಂಪಲ್ಗೆ ಅಂತ. ಮೊನ್ನೆ ಬ್ರಹ್ಮಕಲಶ ಎಲ್ಲ ಇತ್ತಲ್ಲ, ಸೊ ಅವತ್ತು ಹೋಗೋಕ್ಕಾಗಿರಲಿಲ್ಲ. ಆಯುಷ್ಗೆ ಎಕ್ಸಾಮ್ ನಡೀತಾ ಇತ್ತು. ಸೊ ಹಾಗಾಗಿ ಇವತ್ತು ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಆ್ಯಕ್ಚುಲಿ ಟೈಮ್ ಆಯಿತು 5. ರಶ್ಮಿ ಇಲ್ಲ, ರಶ್ಮಿ ಒಂದು ಎಂಗೇಜ್ಮೆಂಟಿಗೆ ಹೋಗಿದ್ದಾಳೆ. ಸೊ ಹಾಗಾಗಿ ಅವಳು ಬರ್ತಾ ಇಲ್ಲ. ನಾನು, ಹಸ್ಬೆಂಡು ಮತ್ತು ಮಕ್ಕಳು ಬನ್ನಿ ತೋರಿಸ್ತೀನಿ. ಅವರು ಆದಿ ಮತ್ತು ಆಯುಷ್ ಎದುರು ಕೂತಿದ್ದಾರೆ, ತೋರಿಸ್ತೀನಿ. ಹಾಯ್ ಮಲ್ಪಲೆ, ನಿಗಲ್ ರಡ್ ಜನ ಆದಿ. ಹಾಯ್ ಮಲ್ಪಾದಿ. ಏ ದೂರ ಹೋಗುದು ನಾವು. ಯಾವ ಬೀಚಿಗೆ? ಹೌದಾ ಆದಿ, ದೂರ ಆದಿ. ಹೌದಾ, ಬ್ಲೀಚ್. ರಶ್ಮಿದಿದ್ರೆ ಅವಳು ಬರ್ತಿದ್ಲು, ಬಟ್ ಅವಳಿಲ್ಲ. ಅವಳು ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ದಾಳೆ. ಸೊ ನಾವೇ ಹೊರಟಿದ್ವಿ ಈಗ ಟೆಂಪಲ್ಗೆ ಹೋಗಿ. ಹಾಗೆ ಮಕ್ಕಳಿಗೆ ಒಂದು ರೆಗ್ಯುಲರ್ ಹೋಗೋದೊಂದು ಉಂಟಲ್ಲ ಸಂಡೇ ಬೀಚ್, ಹಾಗಾಗಿ ಸ್ವಲ್ಪ ಬೀಚಿಗೆ ಹೋಗಿ ಬರುವ. ಎಷ್ಟು ನಾವು ಫಸ್ಟು ಈ ಕಾರಲ್ಲಿ ಟೆಂಪಲ್ ಟ್ರಿಪ್ ಮಾಡಿದ್ವಲ್ಲ, ಫಸ್ಟ್ ಹೋಗಿದ್ದು ಕಟೀಲಿಗೆ. ಅದಾದಮೇಲೆ ಕೆಲವು ಮ್ಯಾರೇಜ್ ಇದು ಅದು ಇದೆಲ್ಲ ಸುಮಾರಷ್ಟು ವೀಡಿಯೋ ಮಾಡಿದ್ದೆ. ಬಟ್ ಅದೆಲ್ಲ ಹೋಗ್ಬಿಡ್ತು. ಅದು ಹೇಗಂತಲೇ ಗೊತ್ತಿಲ್ಲ, ಏನೋ ಮೊಬೈಲ್ ಇಶ್ಯೂ ಆಗಿ ಫುಲ್ಲು ರಿಬೂಟ್ ಆಗಿಬಿಟ್ಟು ಮೊಬೈಲೇ ಆಫ್ ಆಗಿ. ಸೊ ಎಲ್ಲ ವೀಡಿಯೋಸ್ ಫೋಟೋಸ್ ಹಳೆ ತುಂಬ ಫೋಟೋಸ್ ಎಲ್ಲ ಆಯಿತು, ಎಲ್ಲ ಡಿಲೀಟ್ ಆಗಿದೆ. ಯಾವುದು ಜಿಮೇಲೆಲ್ಲ ಸೇವ್ ಆಗುತ್ತೆ ಅದಷ್ಟೇ ಓಪನ್ ಇದೆ, ಅದಷ್ಟೇ ಸೇವ್ ಇದೆ. ಬಿಟ್ಟರೆ ಮತ್ತೆಲ್ಲನೂ ಇದಾಗಿದೆ, ಹೋಗಿದೆ. ಸೊ ಹಾಗಾಗಿ ನನಗೆ ಯಾವುದು ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಆಯುಷಿದು ಎಕ್ಸಾಮ್ ನಡೀತಾ ಇದೆ ಈಗ ಪ್ರೆಸೆಂಟ್. ಒಂದು ಎಕ್ಸಾಮ್ ಅಷ್ಟೇ ಬಾಕಿ ಇದೆ, ಅದು ಹಿಂದಿ. ಫಸ್ಟ್ ಟೈಮ್ ಅದು ರಿಟರ್ನಲ್ಲಿ ಬಂದಿರೋದ್ರಿಂದ, ಅಂದರೆ ಈ ಸರ್ತಿ ಮಾತ್ರ ರಿಟರ್ನಿಗೆ. ಏನೇ ಪುಗ್ಯವು ಪುಗೇನಾ ಪಡುಬಿದ್ರೆ ಫುಲ್ ಹೊಗೆಯಲ್ಲಿ ತುಂಬಿದೆ. ನೋಡ್ತೀರಾ ಇಲ್ಲಿ ಸ್ವಲ್ಪ ಇಲ್ಲ, ಅಲ್ಲಿ ಹಿಂದೆ ನೋಡಿ ಅಲ್ಲೇನೋ ಬೆಂಕಿ ಮಾಡಿದ್ದಾರೆ ಅನ್ಸುತ್ತೆ. ಓಲ್ಲೆ ನನ್ಗೆ ನೋಡಯ್ಯ ಕಿಮ್ಮಿ ಏನ ಎಂತದಿ. ಹಾ ಅಂದ ಅಂಚೆ ಸೈಡ್ ತಿರ್ಗೊಂಡ ಕುಡ್ಲ ಪೋಪುಂಡಾ. ಕುಡ್ಲಾಡಿ ಯಾರುಲ್ಲೇರು ಏನು ಮಲ್ಪೆ ನೀನಪ್ಪ, ಕುಡ್ಲಾಡಿ ಕೆಲಸ ಮಲ್ಪ ನೀನಪ್ಪ ಅಂದ. ನಾನು ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದೆ. ಅದಕ್ಕೆ ಅವನು ಹೇಳೋದು, ಆದಿ ಹೇಳೋದು, ಅವನಪ್ಪ ಮಂಗಳೂರಲ್ಲಿ ವರ್ಕ್ ಮಾಡೋದಲ್ಲ, ಅದಕ್ಕೆ ಹೇಳೋದು ನನ್ನಪ್ಪ ಹೀಗೆ ಹೋಗೋದು, ಇದೇ ಪ್ಲೇಸ್ ಇಲ್ಲೇ ಹೋಗ್ಲಿಕ್ಕೆ ಮಂಗಳೂರಿಗೆ, ಅಲ್ಲಿ ನನ್ನಪ್ಪ ಇರ್ತಾರೆ, ಅಲ್ಲಿ ನನ್ನಪ್ಪ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ಗೈಸ್, ಈ ದ್ವಾರ ಇದೆಲ್ಲ ಇದ್ರೊಳಗೆ ಹೋಗ್ಲಿಕ್ಕೆ. ನೋಡಿ ಗೈಸ್, ಮೊನ್ನೆ ಬ್ರಹ್ಮಕಲಶ ಆಯ್ತಲ್ಲ, ಹಾಗೆ ಅದೆಲ್ಲ ಕಡೆ ಬೋರ್ಡ್ ಉಂಟು. ಸೊ ನಾನು ಆಗ ನಿಮಗೆ ತೋರಿಸಿದೆಲ್ಲ ದ್ವಾರ, ಅಲ್ಲಿಂದ ಬರಲಿಲ್ಲ, ನಾವು ಎದುರು ಬಂದು ಈಚೆಯಿಂದ ಬಂದ್ವಿ. ಸೊ ನೋಡಿ ಗೈಸ್, ಬೀಚ್ ಹೇಗಿದೆ ಆಮೇಲೆ ತೋರಿಸ್ತೇನೆ ನಾನು ನಿಮಗೆ. ಬೀಚಿಗೆ ಹೋದ್ಮೇಲೆ ಇದು ಜಸ್ಟ್ ಆನ್ ದ ವೇ, ಕಾರ್ ವ್ಯೂ ಅಷ್ಟೇ. ಇದೆ ಟೆಂಪಲ್ ಒಳಗೆ ಹೋಗುವ. ಒಮ್ಮೆ ನಾನು ಮಾಡಿದ್ದೀನಿ ಇಲ್ಲಿದ್ದು ವಿಡಿಯೋ.
ಆಲ್ಮೋಸ್ಟ್ ಮುಗಿದಿದೆ. ಎಷ್ಟು ಚೆನ್ನಾಗಿ ಅಂತ ಉಂಟು ಟೆಂಪಲ್. ಪಾರ್ಕ್ ಅಲ್ಲಿ ಕೆಳಗೆ ತೀರ್ಥಬೋದು ಪಾರ್ಕ್ ಮಲ್ತದ್ದು ಏನಿಲ್ಲದ ಅದನ್ನ ಸಭಾ ಕಾರ್ಯಕ್ರಮ ಇತ್ತು ನಂದು ಸ್ಟೇಜ್ ಬರೋಂಡು ಟೆಂಪಲ್ ಇದು ಎಂಟ್ರೆನ್ಸ್. ಅಲ್ಲಿ ಹೋಗ್ಲಿಕ್ಕೆ ಕಾರ್ ಪಾರ್ಕ್ ಮಾಡಿ ಮತ್ತೆ ಹೋಗುವ. ನಾನು ಹೇಳಿದ್ದೆ ಅದು ಸರಿಯಾಗಿಲ್ಲ ಅಂತ ಕ್ಯಾಮ ಹೇಳುದು. ಇದೆ ಟೆಂಪಲ್ ಎಂಟ್ರೆನ್ಸ್. ಹೋಯ್ ಅದು ಉಲಾಯಿ ಒಳಗೆ ಹೋಗುವ. ಏ ಚಪ್ಪಲ್ ದಿಪ್ಪ ಆಯ್ಶು ದಿಪ್ಪ ಚೂರು. ನೋಡಿ ಹೇಗೆ ಉಂಟು ಟೆಂಪಲ್. ಸುತ್ತವಲ್ಲ ದೀಪು. ನವದುರ್ಗೆಯರು ಕೂತ್ ಹೋದ ಜಾಗ. ತುಂಬ ಪವಿತ್ರ ಸ್ಥಳ ಮಾತ್ರ ಇದು. ಹಾ ಶೋಕಂಡ್ ಬಲೆ ಪೊಯ್ ಬಲೆ ಆಯ್ಶು ಕೈ ಮುಗ್ಯಾರ ಜಂಪಲ್ತನ ಬೂರುವ. ಆಯ್ಶು ನೋಡುವ ಗಂಧ ಹಾಕಿದ್ಯಾ ನೋಡುವ ಈಚೆ ಬಾ. ಚಂದ ಆಯ್ತು ಗೈಸ್. ಒಳಗೆಲ್ಲ ಮರಳು. ಪೂಜೆದು ಪ್ರಸಾದ ಸಿಕ್ಕಿತು. ಮಲ್ಲಿಗೆ ಗೈಸ್ ಮತ್ತು ಪ್ರಸಾದ. ನೋಡು ಗಾಡಿ ಇದೇನು ಹೇಳು ಆಟದ್ದು ಒಳ್ಳುಂಟಲ್ಲ. ಬಲ್ಪೊಡ್ಚಿ ಮೆಲ್ಲ ಪೋಯಿ ಉಂಡು ಎಲ್ಲಿಂಟು ಅದೇ ಎಲ್ಲಿಟ್ಟಿದ್ದು ಹೇಳೋ ನೆನಪು ಮಾಡ್ಕೊ. ಎಲ್ಲಿಟ್ಟಿದ್ದು ಅಲ್ಲ ರಾಂಗ್. ಎಲ್ಲಿ ಅಲ್ಲೆಲ್ಲ ಇಟ್ಟಿದ್ದು ಓಲಿ. ಹಾ ವೆರಿ ಗುಡ್. ಎಲ್ಲ ಪತ್ತಂಪತ್ತೆ ರಿಜ್ಜಾತ ಕಾಣಿಸ್ತಿದೆ ನೋಡಿ ಸಣ್ಣ. ವಾವ್. ಟೆಂಪಲ್ ಒಳಗೆ ಹೋಗಿ ಬಂದ್ವಿ. ನೋಡಿದ್ರಲ್ಲ ಇದು ಹೂ ಕೊಟ್ಟಿದ್ರಲ್ಲ ಎಷ್ಟು ಪರಿಮಳ ಉಂಟು ಗೊತ್ತಾ. ಈಗ ಯಾವ ದೂರ ಹೋಗೋಣ? ಬೀಚಿಗೆ. ಯಾವ ಬೀಚಿಗೆ? ಆಯ್ತು ಗೈಸ್, ಈಗ ಬನ್ನಿ ಬೀಚಿಗೆ ಹೋಗುವ. ಟೆನ್ ಆಯಿತು, ಸನ್ಸೆಟ್ ಆಗಲಿಲ್ಲ. ಚೆಂದ ಕಾಣ್ತಾ ಉಂಟು. ಇವ ನೋಡಿ ಬ್ಯಾಟ್ ಎಲ್ಲ ತಗೊಂಡು ಬಂದಿದ್ದಾನೆ ಆಡ್ಲಿಕ್ಕಂತ. ಆದಿಯಲ್ಲಿದ್ದಾನೆ. ಸೂಪರ್. ಆಯ್ಶು ಆದಿ ಏನಾದಿ ನಿನ್ನ ಕ್ವಶನ್? ಅವೇ ಏನ್ ಚಕೊನವ್ರೆ ಅಪ್ಪಣತ. ಆಯ್ಶು ಬ್ಯಾಟ್ ಬರ್ತಂದಿದ್ದಾನಲ್ಲ, ಅದಕ್ಕೆ ಹೇಳೋದವನು ಬಾಲ್ ನೀರಿಗೆ ಹೋದ್ರೆ ಏನ್ ಮಾಡೋದು, ಹೇಗೆ ತರೋದು ಅಂತ ಕೇಳ್ತಾನೆ. ಸಣ್ಣ ಮುರ್ಕೊಂಡು ಸನ್ಸೆಟ್ ಆಯ್ತು. ಆಯ್ತು ಉಂಟು ಸಣ್ಣಲ್ಲಿ ಉಂಟು ಲೇಡಲ್ಲಿ. ಹೋಯ್ತಲ್ಲ, ಸೆಟ್ ಆಯ್ತಲ್ಲ ಅಕ್ಕ ಅಲ್ಲ. ಬಾ ಆಡುವ. ದೂರ ಪಂಡ ಬತ್ತ ಮರ್ಪಿನೇರು ಬಾಲ್. 1 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
ಮುಖಕ್ಕೆಲ್ಲ ಪೊಯ್ಯ ಯಾಯ್ ಮುಖಕ್ಕೆಲ್ಲ ಮರಳು ಹಾಕಿದ. మూలు అది మూలు ఉండదా ఓ మూలు అది పాడు పాడు అన్నకు పాడు పాడు అన్నగా పాడు. bowling turn. How pitch happened? ಬೀಚಿಗೆ ಹೋಗಿ ಬಂದೆ. ಈಗ ಮುಂದೆ ಎಲ್ಲಿಗೆ ಹೋಗೋದು ಅಂತ ನೋಡಬೇಕು. ಸೊ ಟೆಂಪಲ್ ಹೋಗಿ ಬೀಚಿಗೆ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಹೋಗ್ಬೇಕಂತೇನ ಅನ್ಕೊಂಡಿರ್ಲಿಲ್ಲ. ಬಟ್ ಬ್ರಹ್ಮಕಲಶ ಟೈಮಲ್ಲಿ ಅನ್ಸುತ್ತೆ ಬರಬೇಕು ಅಂತ ಮನ್ಸಿತ್ತು. ಬಟ್ ಆಯುಷಿಗೆ ಎಕ್ಸಾಮ್ ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ಇವಾಗ ಏನು ಮುಗಿತಾ ಬಂತು, ಹಿಂದಿ ಒಂದೇ ಇರುತ್ತಲ್ಲ ಅಂತ ಹೇಳಿ ಬಂದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ. ಟೆಂಪಲಿಗೆ ಹೋಗಿ ಅಲ್ಲಿಂದ ಬೀಚ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಿ ಈಗ ಹೊರಟ್ವಿ. ಅಂದ್ಕೊಂಡೇ ಇಲ್ಲ ನಾವು ಇವತ್ತು ಸಸಿತ್ಲು ಬರಬೇಕಂತ. ಅನ್ಎಕ್ಸ್ಪೆಕ್ಟೆಡ್ ಹಸ್ಬೆಂಡ್ ಹೇಳಿದ್ರು ಹೋಗೋಣ ಅಂತ. ಅದು ಬ್ರಹ್ಮಕಲಶ ಆಗೋ ಟೈಮಲ್ಲಿ ಬರಬೇಕಂತ ಆಸೆ ಇತ್ತು. ಬಟ್ ಆಯುಷಿಗೆ ಎಕ್ಸಾಮ್ ಇತ್ತಲ್ಲ ಅಂತೇಳಿ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದು ಸಖತ್ ಖುಷಿ ಆಯಿತು, ಒಂಥರ ಪೀಸ್, ಸಖತ್ ಖುಷಿ ಆಯಿತು. ಇನ್ನು ಎಲ್ಲಿಗೆ ಹೋಗೋದು ಅಂತ ನೋಡಬೇಕು. ಮಕ್ಕಳ ಹತ್ರ ಕೇಳೋಣ ಎಲ್ಲಿಗೆ ಹೋಗೋಣ ಗೈಸ್. ಇನ್ನು ವಾಟರ್ ಪಾರ್ಕ್. ಇವಾಗ ಈ ರಾತ್ರಿಗ ಮತ್ತೆ ಅದು ಎಕ್ಸಾಮ್ ಇನ್ನೊಂದಿದಲ್ಲ ಹಿಂದಿ, ಅದಾದ್ಮೇಲೆ ಹೋಗುವ ವಾಟರ್ ಪಾರ್ಕ್. ಇವಾಗ ಎಲ್ಲಿಗೆ ಹೋಗೋಣ ಪ್ರೆಸೆಂಟ್? ಈಗ ಏನಾದ್ರೂ ತಿನ್ಲಿಕ್ಕೆ ಬೇಕಾ? ಏನ್ ಬೇಕು? ಐಸ್ ಕ್ರೀಮ್ ಮಧ್ಯಾಹ್ನ ತಿಂದಿದ್ದೀರಲ್ಲ? ಮಧ್ಯಾಹ್ನ ಎರಡೆರಡು ತಿಂದಿದ್ದೀರಾ ಐಸ್ ಕ್ರೀಮು? ಬಿಟ್ಟು ಬೇರೆ ಐಸ್ ಕ್ರೀಮ್ ಬಿಟ್ಟು ಬೇರೆ ಏನ್ ಬೇಕು? ಅದಲ್ಲವ ಹೋಟೆಲ್ ಅಲ್ಲಿ ಬೇಡವಾ? ಎಂತ ಊಟ ಬೇಡವಾ? ಬಿರಿಯಾನಿ ಬೇಕಾ? ಬೇಡವಾ? ಸರಿ, ಹಾಗಾದ್ರೆ ನಾನು ಒಬ್ಬಳೇ ತಿಂತೀನಿ. ಓಕೆನಾ? ಏನ ವಾಸನೆ ದಾಯಿ ತಿಂತೀನಿ. ವಾಸನೆ ತಿಂತಾರ. ಟೋಲ್ ಗೈಸ್, ಟೋಲು. ಹಣ ಕಟ್ಟಾಯ್ತು. ಎಷ್ಟು ಕಟ್ಟಾಗಿತ್ತು? ಈಗ ಮೆಸೇಜ್ ಬಂತಾ? ಹೋಗುವಾಗ 50 ಕಟ್ಟಾಗಿದೆ ಅಂತೆ. ನೋಡುವ. ಆ್ಯಕ್ಚುಲಿ ಹೆಜಮಾಡಿ ಬಂದು ಮಂಗಳೂರಿಗೆ ಸೇರುತ್ತೆ. ಸೊ ಹಾಗೆ ನಮಗೆ ಕಟ್ಟಾಗತ್ತೆ ಟೋಲು. ನಮ್ದಂದ್ರೆ ಗಾಡಿ ಉಡುಪಿದಲ್ವಾ. ಸೊ ಹಾಗೆ ನಮಗೆ ಆಚೆ ಸೈಡ್ ಆದರೆ, ಉಡುಪಿ ಸೈಡ್ ಆದರೆ ಟೋಲ್ ಕಟ್ಟಾಗೋದಿಲ್ಲ. ಇಲ್ಲಿ ಟೋಲ್ ಕಟ್ಟಾಗತ್ತೆ. ಆ್ಯಸ್ ಯೂಶುವಲ್ ನಮ್ಮ ಪ್ಲೇಸ್ ಶಿವಸಾಗರ್ಗೆ ಬಂದ್ವಿ. ಬನ್ನಿ ಹೋಗುವ, ಏನಾದರೂ ತಿನ್ನುವ. ಐಶುಬಾ. ಆ್ಯಸ್ ಯೂಶುವಲ್ ನಮ್ಮ ಪ್ಲೇಸ್ ಶಿವಸಾಗರ್. ಗಾಡಿ ನೋಡಿ ಗೈಸ್ ನಮ್ಮದು. ಗೊತ್ತುಂಟು ನಿಂಗೆ, ಹೇಳ? ಹೋಟೆಲ್. ಹಾಂ ಬಾಬು, ನಿನ್ನ ಕಿವಿದು ಲೂಸ್ ಆಗಿದೆ ಮಗ. ಅಪ್ಪನ ಹತ್ರ ಹೇಳಿ ಟೈಟ್ ಮಾಡಿಸು, ಆಯ್ತಾ? ಅಯ್ಯೋ ದೊಡ್ಡಪ್ಪನೇ ಫಸ್ಟ್ ಅದಿ. ಇಷ್ಟು ಬಗ್ಗೆ ಉಂಟು ಇವತ್ತು. ನಂಗೂ ನೋಡಿ ಅಂತ ಎಷ್ಟು ದೊಡ್ಡದುಂಟು ಕ್ರ್ಯಾಬ್.
ಫಸ್ಟ್ ಬಂದ್ವಿ ಓಲ್ ಕುಲ್ಲುಗ ಬಾಬು ನಾಲು ಮೂಲೆ ಕುಲ್ಲುಗನಾ అవి ఇప్పుడు ఏనుండు కూచి మల్లెజ్జి కూచి ఆయన ముట్టుడు మಣ್ಣు ఉండి ఈ బీచ్ పోయినత ಗೊತ್ತುಂಟಾ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಹೌದಾ ಈಗ ನಾವು ಎಲ್ಲಿಗೆ ಬಂದ್ವಿ ಆಯಿಷಾ? ಶಿವಸಾಗರ ಹೋಟೆಲ್ಗೆ ಆರ್ಡರ್ ಮಾಡಿದ್ದೀವಿ. ಬಿರಿಯಾನಿ ಮತ್ತು ಚಿಕನ್ 65 ಹಾಗೆ ಮೀಲ್ ಊಟ, ಬಾಯ್ಲ್ಡ್ ರೈಸ್ ಊಟ, ಹಾಗೆ ಜ್ಯೂಸು. ನೋಡ ಇವನೆಂತ ತಿಂತಾ ಇದ್ದಾನೆ. ಎಂತವ ತಿನ್ನೋದು ನೀನು? ಎಂತ ತಿನ್ನೋದು? ಅಪ್ಪರ ತಿನ್ನೋಡ್ಚಿ ಒಂದು ದಡಪ ಕನ್ಪೇರತ್ತ ಅಂಚಿನ ಚೂರು ಪಡಣ ಯಾವ ಆತು ಕುಡ್ಚಿ ಚೂರು ಪಡಣ ಯಾವ ಉಪ್ಪಡ ಏನಾಯ್ತು? ಚಿಕನ್ ಸೂಪಾ? ನಮ್ಮ ವೆಜ್ ಸೂಪ್. ಏನೆಯುಂಡು ನಂಗೆ ಗೈಸ್ ನಂಗೆ ಫ್ರೈ ಚಿಕನ್ ಅದೇ ಒಂದೆಪ್ಪು ಚಿಕನ್ ಬಿರಿಯಾನಿ ಅದಕ್ಕೆ ಫಿಶ್ ಕರಿ ರೈಸ್. ನಮ್ದು ಊಟ ಎಲ್ಲ ಆಯಿತು, ಒಳ್ಳೆ ರೀತಿ ಊಟ ಆಯಿತು. ಈಗ ಮನೆಗೆ ಹೊರಟ್ವಿ. ಆಯ್ತು ಆದಿ ಊಟ ಮಾಡಿದ್ರಾ? ಹೇಗಿತ್ತು? ಚೆನ್ನಾಗಿತ್ತು. ಏನೆಲ್ಲ ತಿಂದ್ರಿ? ಚಿಕನ್ ಬಿರಿಯಾನಿ. ಆಮೇಲೆ ಆಯ್ತು ನೋಡು, ಅವನೆಲ್ಲ ಹೇಳ್ದ, ನೀನೇನು ಹೇಳಲಿಲ್ಲ. ಹೇಳು ಮತ್ತೇನು? ಚಿಕನ್ ಬಿರಿಯಾನಿ, ಸೂಪು, ಚಿಕನ್ 65, ಮತ್ತೆ ಆದಿ ಏನೋ ಒಂದು ಸ್ಪೆಷಲ್ ತಿಂದ. ಏನಾದಿ ಅದು? ಫಿಶ್ ಫ್ರೈ. ಕರೆಕ್ಟ್, ಫಿಶ್ ಫ್ರೈ. ಏ ಒಳ್ಳೆ ರೀತಿಯಲ್ಲಿ ಒಂದು ಊಟ ಮಾಡ್ಕೊ ಬಂದ್ವಿ. ಎಸ್, ಈಗ ಮನೆಗೆ ಹೋಗಿದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನಷ್ಟು ನಾನು ಯಾವುದು ವೀಡಿಯೋ ಹಾಕ್ತೀನಿ ಅದು ನೋಟಿಫಿಕೇಷನ್ ನಿಮ್ಗೆ ರೀಚ್ ಆಗುತ್ತೆ. ಅದರಿಂದ ನನ್ನ ವೀಡಿಯೋನ ನೀವು ನೋಡ್ಬೋದು. ಆ್ಯಂಡ್ ಯಾವ್ಯಾವ ಥರ ವೀಡಿಯೋ ಬೇಕು ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ ಥರ ವೀಡಿಯೋ ಮಾಡಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಸುಮ್ಮನೆ ಹೀಗೆ ರ್ಯಾಂಡಮಾಗಿ ಮಾಡ್ತಾ ಇರ್ತೀನಲ್ಲ ವ್ಲಾಗ್, ಹೀಗೆ ಟೆಂಪಲ್ ಹೋಗೋದು ಅಥವಾ ನಾವೆಲ್ಲಿಗಾರು ಹೋಗೋದು, ಈ ಥರ ಏನಾದರೂ ಒಂದು ಕಮೆಂಟ್ಸ್ ಮೂಲಕ ನೀವೇನಾದರೂ ಹೇಳಿದರೆ ಇನ್ನಷ್ಟು ವೀಡಿಯೋ ಮಾಡೋ ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟ ಗೈಸ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.